ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಏನು ಮೊನ್ನೆ ನಮ್ಮ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ತುಂಬ ಗೊಂದಲಗಳಿದೆ. ಆ ಗೊಂದಲ ಏನಪ್ಪ ಅಂತ ಅಂದರೆ ಪೇಪರ್ ನೋಡೋಕ್ಕೆ ಈಸಿ ಇತ್ತು, ಸೊ ಮಾರ್ಕ್ಸ್ ಮಾತ್ರ ತುಂಬ ಕಡಿಮೆ ಬಂದಿದೆ. ಇದ್ರ ಬಗ್ಗೆ ನಾವು ಇನ್ನೂ ನೆಕ್ಸ್ಟ್ ಏನು ಓದಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋದ್ರ ಬಗ್ಗೆ ತುಂಬ ಜನ ನನಗೆ ಸ್ವಲ್ಪ ಕ್ವಶನ್ಗಳು ಕೇಳಿದ್ದೀರಾ. ಸೊ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ತಾವು ಎಕ್ಸಾಮ್ ಹಾಲಲ್ಲಿ ತುಂಬ ಜನ ಫೀಲ್ ಆಗಿದೆ, ಎಕ್ಸಾಮ್ ತುಂಬ ಈಸಿ ಇದೆ ಅಂತ ಅಂದ್ಬಿಟ್ಟು. ತಾವೇನು ಎಕ್ಸಾಮ್ ಬಂದು ಹೊರಗಡೆ ಬಂದಮೇಲೂ ಕೂಡ ತುಂಬ ಜನ ಫೀಲ್ ಮಾಡ್ಕೊಂಡಿದ್ದೀರಾ, ಇಲ್ಲ ಒಳ್ಳೆ 75+ ಬರುತ್ತೆ, 75+ ಬರುತ್ತೆ ಅಂತೆಲ್ಲ ತುಂಬ ಜನ ಹೇಳಿದ್ದೀರಾ. ಈಗ ಏನು ನಿನ್ನೆ ಕೀ ಆನ್ಸರ್ ಬಿಟ್ಟಿದ್ದಾರೆ, ಕೀ ಆನ್ಸರ್ ಬಿಟ್ಟಿದ ಮೇಲೆ ತುಂಬ ಜನ ಅಂದರೆ ಏನಂತಂದರೆ 70 ಅನ್ನೋ ಸ್ಕೋರ್ ಇರೋರೆಲ್ಲ 50ಇಂದ 55 ರೀಚ್ ಆಗಿದೆ. ಸರ್ ನಮ್ಮ ಸ್ಕೋರು ತುಂಬ ಡೌನ್ ಆಗಿದೆ, ಸೊ ನಾವು ಇನ್ನೂ ಏನು ಓದಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ CR ಕಾನ್ಸ್ಟೇಬಲ್ ಬೇರೆ ನೆಕ್ಸ್ಟ್ ತಿಂಗಳು ಎಕ್ಸಾಮ್ ಇದೆ. ಆ ಎಕ್ಸಾಮಿಗೆ ಮತ್ತೇನು ಓದಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ನಾವು ಓದಿರೋ ಟಾಪಿಕ್ಕು ಅಲ್ಲಿ ಡೈರೆಕ್ಟಾಗಿ ಯಾವುದು ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಮತ್ತಿನ್ನೊಂದು ಏನಪ್ಪ ಅಂತಂದರೆ ನಾನು ಈಗಾಗಲೇ ಮುಂಚೆ ಹೇಳಿದ್ದೆ, ಯಾವುದೇ ಒಂದು ಬುಕ್ಸಿಂದ ಆಗಲಿ ಕ್ವಶನ್ಸ್ಗಳು ರೈಸ್ ಆಗಲ್ಲ ಅಂತ ನಿಮಗೆ ಫಸ್ಟ್ ಪಾಯಿಂಟ್ ಹೇಳಿದ್ದೆ, ಓಕೆನಾ. ಸೆಕೆಂಡು, ನೀವು ಮತ್ತೆ ಫಸ್ಟಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಒಂದೇ ಬುಕ್ಸಿಂದ ಸಕ್ಸಸ್ ಆಗಲ್ಲ ಅಂತಲೂ ಕೂಡ ನನಗೆ ಮುಂಚೆನೇ ಹೇಳಿದ್ದೆ. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಓಲ್ಡ್ ಕ್ವಶನ್ನು ರಿಪೀಟೆಡ್ ಆಗಲ್ಲ ಅಂತ ಸೆಕೆಂಡ್ ಒನ್ ಈ ಪಾಯಿಂಟ್ ಕೂಡ ಹೇಳಿದ್ದೆ, ಓಕೆನಾ. ನೀವೇನು ಮಾಡಬೇಕು ಅಂತ ಹೇಳಿದ್ದೆ, ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ದೆ ಅಂತಂದರೆ ಕರೆಂಟ್ ಇವೆಂಟ್ಸು ಮತ್ತು ಮೆಂಟಲ್ ಎಬಿಲಿಟಿ ತುಂಬ ಫೋಕಸ್ ಮಾಡಿ ಅಂತ ಹೇಳಿದ್ದೆ. ಆದರೆ ಕರೆಂಟ್ ಇವೆಂಟ್ಸ್ ಕೇಳಿಲ್ಲ, ಓಕೆನಾ, ಕಡಿಮೆ ಕೇಳಿದ್ದಾರೆ. ಬಟ್ ಮೆಂಟಲ್ ಎಬಿಲಿಟಿ ತುಂಬ ಜನ ಓದಿ ಅಂತ ಕೂಡ ಹೇಳಿದೆ, ಪ್ರಾಕ್ಟೀಸ್ ಮಾಡಿ ಅಂತ. ತುಂಬ ಜನ ಸರ್ ಪ್ರಾಕ್ಟೀಸ್ ಮಾಡಿದ್ದೆ, ಬಟ್ ಏನಂದರೆ ನಮಗೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಯಾಕೆಂತಂದರೆ ಅದು 1.5 ಪೇಪರ್ ಆಗಿ ಮಾಡೋ ಪೇಪರ್ ಅಲ್ಲ, ಅದು ನಮ್ಗೆ ಇನ್ನೂ ಹಾಫ್ ಆನ್ ಅವರ್ ಬೇಕಾಗಿತ್ತು ಅಂತ ಕ್ವಶನ್ ತುಂಬ ಜನ ನನಗೆ ಆನ್ಸರ್ ಇದೆ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀರಾ. ಏನಪ್ಪ ಅಂತಂದರೆ ನಿಮಗೆ ಕ್ವಶನ್ನು ಡೆಪ್ತಾಗಿ ಇದೆ, ಬಟ್ ಅಂದರೆ ಅಷ್ಟೇ ಡೆಪ್ತಾಗಿ ನೀವು ಓದಿರ್ಬೇಕಷ್ಟೇ. ಏನಕ್ಕೆ ಅಂದರೆ ನೆಕ್ಸ್ಟ್ ಈಗ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಮುಗೀತು, ಬಿಟ್ಬಿಡಿ ಇವತ್ತಿಗೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಏನು ಎಕ್ಸಾಮ್ ಬರ್ತಾ ಇದೆ, ಆ ಸಿವಿಲ್ ಕಾನ್ಸ್ಟೇಬಲ್ ಬಿಟ್ಟು CR ಇದೆ, KSRP ಇದೆ, KSISF ಇದೆ, ಮತ್ತು VA ಇದೆ. VA ಆಲ್ಸೋ ಏನಪ್ಪ ಅಂತಂದರೆ ಇದು PUC ಮೇಲೆ, ಸೊ ನಿಮಗೆ ಇಷ್ಟೇ ಪ್ಯಾಟರ್ನಾಗಿ ಎಕ್ಸಾಮ್ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಗೊತ್ತಾಗಿದೆ. ಮತ್ತು ನಾನೀಗ ಈಗ ಕರೆಂಟ್ ಇವೆಂಟ್ಸ್ಗೆ ಜಾಸ್ತಿ ಕೇಳಿಲ್ಲ. ನೆಕ್ಸ್ಟು CRDರಲ್ಲಿ ಕರೆಂಟ್ ಇವೆಂಟ್ಸ್ ನಾವೇನು ಓದಬೇಕಾ ಇಲ್ಲ ಸ್ಟಾಪ್ ಮಾಡಲ ಅಂತ ಖಂಡಿತವಾಗಿ ಕೇಳೋಕೆ ಹೋಗ್ಬೇಡಿ. ಒಂದು ವೇಳೆ ಇನ್ ಕೇಸ್ ಇವಾಗ ಬಂದಿಲ್ಲ ಅಲ್ಲ, ನೆಕ್ಸ್ಟ್ ಎಕ್ಸಾಮಲ್ಲಿ ಬರ್ಬೋದು. ಅದನ್ನು ನಾವು ಕೂಡ ಅದನ್ನು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ, ನೀವು ಕೂಡ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಇವಾಗಲೂ ಕೂಡ ಹೇಳ್ತೀನಿ, ಮೆಂಟಲ್ ಎಬಿಲಿಟಿ ತುಂಬ ನೆಸೆಸರಿ ಇದೆ. ನೀವು ಇನ್ನಾಗಬೇಕು ಅಂತಂದರೆ ಖಂಡಿತವಾಗಿ ಕೂಡ ನೀವು ಮೆಂಟಲ್ ಎಬಿಲಿಟಿ ಕಲೀಲೇಬೇಕು, ಓಕೆನಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಸರ್ ಮತ್ತೆ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಇಂಥ ಬುಕ್ಸ್ನೇ ಓದ್ಕೊಳ್ಳಿ ಅಂತ, ಬಟ್ ನಾವು ಒಂದೇ ಬುಕ್ಸಿಂದ ಸಕ್ಸಸ್ ಕಾಣಕ್ಕೆ ನೋಡ್ದೋ, ಬಟ್ ಟ್ರೈ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ನೀವು ಈ ಸತಿ ಪೊಲೀಸ್ ಆಗ್ತಿರೋ ಇಲ್ಲ VA ಆಗ್ತಿರೋ SD FD ಆಗ್ತಿರೋ ಗೊತ್ತಿಲ್ಲ, ಬಟ್ ನೀವೇನು ಮಾಡಿ ಅಂದರೆ ಸ್ವಲ್ಪ ಡೆಪ್ತಾಗಿ ಓದಿ ಇವಾಗಲಿಂದಲೇ. ನಿಮ್ಮದು 6 ತಿಂಗಳು ಜಾಬ್ ಆಗೋದು ಲೇಟ್ ಆಗ್ಬೋದು, ಬಟ್ ನೀವು ಪರ್ಫೆಕ್ಟಾಗಿ ಒಂದು ಯಾವುದಾದ್ರೂ ಜಾಬ್ ಆಗೇ ಆಗುತ್ತೆ. ಬಟ್ ಏನಕ್ಕೆ ಅಂದರೆ ನೀವು ಆಥರ್ ಬುಕ್ಸ್ ಅಂತ ಏನಿದೆ, ಈಗ NCERT DSRT ಏನು ಬೇಸಿಕ್ ಬುಕ್ ಇದೆ, ಆ ಬುಕ್ ಓದಿದ ಮೇಲೆ ನೀವು ಆಥರ್ ಬುಕ್ಸ್ ಅನ್ನೋದು ಓದಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಮದು ಸಕ್ಸಸ್ ರೇಟ್ ಕಾಣೋಕ್ಕೆ ಸಾಧ್ಯ. ಇಲ್ಲಾಂದರೆ ನೀವು ನಿಜವಾಗ್ಲೇ ಓದೋದನ್ನೇ ಬಿಟ್ಬಿಡಿ. ಸೊ ಈಗ ಇನ್ನೇನು ಮೊನ್ನೆ ಎಕ್ಸಾಮ್ ಆಗಿದ್ರ ಬಗ್ಗೆ ಯಾವುದೇ ರೀತಿ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲ ನಂದು ಕಡಿಮೆ ಆಯಿತು ಅಂತ ತುಂಬ ಜನ ಮೂಡ್ ಆಫ್ ಮಾಡ್ಕೊಂಡು ಇನ್ನೂ ಓದ್ತಾ ಇಲ್ಲ. ಸೊ ಅದನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇವತ್ತಿಂದಲೇ ನೀವು ಸ್ಟಾರ್ಟ್ ಮಾಡಿ. ಏನು CRDR ಇದೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ಥರ ಪ್ಯಾಟ್ರನ್ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ತುಂಬ ಜನದ್ದು ಬಿಲೋ 50-60 ಒಳಗಡೆ ತುಂಬ ಜನ ಇದ್ದೀರಾ, ಓಕೆನಾ. ಸೊ ಯಾರೋ ಅದ್ರ ಬಗ್ಗೆ ಮತ್ತೆ ಥಿಂಕ್ ಮಾಡಿ ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಏನಿನ್ನ 20-25 ಡೇಸಲ್ಲಿ ಮತ್ತೆ CRDR ಎಕ್ಸಾಮ್ಸ್ ಕೂಡ ಇದೆಯಲ್ಲ. ಸೊ ಹಾಗಾಗಿ ಎಗೈನು ನಾನು ಈ ಎಕ್ಸಾಮ್ನೇ ಬರ್ದಿಲ್ಲ ಅಂತ ಅಂದ್ಕೊಂಡು ಯಾರು ಚೆನ್ನಾಗಿಲ್ಲ ಅವರೆಲ್ಲ CRDRಗೆ ಎಕ್ಸಾಮ್ಗೆ ಓದ್ಕೊಳ್ಳಿ. ಇವಾಗಲೂ ಹೇಳ್ತಾ ಇದ್ದೀನಿ, ಡೆಪ್ತಾಗಿ ಓದ್ಕೊಳ್ಳಿ, ಸಬ್ಜೆಕ್ಟ್ ವೈಸ್ ಸ್ವಲ್ಪ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಅವಾಗ ಮಾತ್ರ ಸಾಧ್ಯ ಆಗುತ್ತೆ ನಿಮ್ಮ ಸಕ್ಸಸ್ ರೇಟು. ಸೊ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ಏನಪ್ಪ ಹೇಳಿದೆ ಅಂತಂದರೆ ಬೇಸಿಕ್ ಬುಕ್ಸ್ ಜೊತೆ ಆಥರ್ ಬುಕ್ಸ್. ನಾನು ಇವಾಗಲೂ ಹೇಳ್ತೀನಿ, ಆಥರ್ ಬುಕ್ಸ್ಗಳನ್ನ ನೀವು ನೋಡಿ. ಹಿಸ್ಟ್ರಿ 19 ಕ್ವಶನ್ಸ್ ಕೇಳಿದ್ದಾರೆ, HKಲಿ 20 ನಾನ್ HKಲಿ ಕೇಳಿದ್ದಾರೆ, ಓಕೆನಾ. ಜಿಯೋಗ್ರಫಿ, ಸೈನ್ಸು ಮತ್ತು ಇನ್ನು ಕಾನ್ಸ್ಟಿಟ್ಯೂಷನ್ನು, ಈ 4 ಸಬ್ಜೆಕ್ಟಿಂದಲೇ 60 ಕ್ವಶನ್ಸ್ ಬಂದಿದೆ. ಅಂದರೆ ಮ್ಯಾಕ್ಸಿಮಮ್ 60 ಕ್ವಶನ್ಸ್ ಬಂದಿದೆ. ಏನಂದರೆ ನೀವು 60 ನೀವು ಪಿಕ್ ಮಾಡಿದ್ರು ಕೂಡ 100% ಸಕ್ಸಸ್ ಆಗ್ತಿದ್ರಿ. ಬಟ್ ಇರಲಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟ್ ಎಕ್ಸಾಮ್ಸ್ ಇದೆ, ಅದು ಚೆನ್ನಾಗಿ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ನಿಲ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನಾನು ಹೇಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.